ಹಾಯ್ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಫ್ರೆಂಡ್ಸ್, ಇವತ್ತು ಈವ್ನಿಂಗ್ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ಇವತ್ತು ಸ್ಮಾರ್ಟ್ ಬಜಾರ್ಗೆ ಬಂದಿದ್ದೀನಿ. ಯಾಕೆ ಏನು ಎತ್ತ ಅಂತಂದೇಳಿ ನಾನು ನೆಕ್ಸ್ಟಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಇನ್ನೊಂದು ಫಸ್ಟು ಮೇಯ್ನಾಗಿ ಹೋಗಿದ್ದೆ ನಾನು ಲಂಚ್ ಬಾಕ್ಸ್ ತೊಗೋಬೇಕು ಮಯುಗೆ ಅಂತಂದೇಳಿ. ನನಗೆ ಬೆಳಗ್ಗೆಯಿಂದನೇ ಏನು ಪ್ಲ್ಯಾನ್ ಇದ್ದಿದ್ದಿಲ್ಲ ಹೋಗಬೇಕು ಅನ್ನೋದು. ಬಟ್ ಇವಾಗ ಸಂಜೆ ನಮ್ಮ ಡ್ಯಾಡಿ ಬಂದಿದ್ದರು. ಸೊ ನಮ್ಮ ಮನೆಯವ್ರ ಜೊತೆ ಹೋಗ್ತಾ ಇದ್ದೆ. ನಮ್ಮ ಡ್ಯಾಡಿ ಬಂದಿದ್ದ ತಕ್ಷಣ ಅವ್ರ ಜೊತೆ ಜಂಪ್ ಆಗಿಬಿಟ್ಟೆ. ಕಾರ್ ಬೇರೆ ಇತ್ತಲ್ಲ, ಸೊ ಈ ಮಕ್ಕಳನ್ನೇ ಕರ್ಕೊಂಡು ಹೋದ್ರೆ ಇಬ್ಬರೂ ಫುಲ್ ಎಂಜಾಯ್ ಮಾಡ್ತಾರೆ ಅಂತಂದೇಳಿ ಇಬ್ಬರೂ ಕರ್ಕೊಂಡು ಹೋಗಿದ್ದೆ. ಅಲ್ಲಿಗೆ ಹೋಗಿ ಫಸ್ಟು ಲಂಚ್ ಬಾಕ್ಸ್ ನೋಡೋಣ ಅಂತ ಫಸ್ಟು ವಾಟರ್ ಬಾಟಲ್ ಕೇಳಿದೆ. ಅಲ್ಲಿ ನೀಟಾಗಿ ಸಿಗ್ತಾನೆ ಇರಲಿಲ್ಲ. ಒಂದು ಎಲ್ಲೆಲ್ಲೋ ಇಟ್ಟಿದ್ರು. ಪಾಪ ಅಲ್ಲಿ ಇರುವಂಥವ್ರಿಗೂ ಅವ್ರಿಗೂ ಗೊತ್ತಿಲ್ಲ ಎಲ್ಲೆಲ್ಲಿ ಇಟ್ಟಿದ್ದಾರೆ ಏನೋ ಅಂತ. ಸೊ ಆ ಥರ ಸಿಪ್ಪರ್ ಬಾಟಲ್ ಇಲ್ಲ ಚಿಕ್ಕ ಮಕ್ಕಳಿಗೆ ಅಂತಂದೇಳಿ ಹೇಳಿದರು. ಓಕೆ ಅಂತಂದೇಳಿ ನೋಡೋಣ ಮುಂದ್ಗಡೆ ಅಂತಂದೇಳಿ ಸುಮ್ಮನಾದೆ. ಮತ್ತು ನಮ್ಮ ಡ್ಯಾಡಿ ಅವ್ರಿಗೆ ಕುಕ್ಕರ್ ಬೇಕಿತ್ತು, ಕುಕ್ಕರ್ ತೊಗೊಳ್ಳೋಣ ಅಂತಂದೇಳಿ ನೋಡ್ತಾ ಇದ್ವಿ. ಸೊ ಫಸ್ಟಿಂದು ಅದು ಲೀಕ್ ಆಗ್ತಿತ್ತು ಅಂತಂದೇಳಿ ಸೊ ಕುಕ್ಕರ್ ಪ್ರೆಸ್ಟೀಜ್ ಕುಕ್ಕರ್ನ ತೊಗೊಂಡೆ. ಅದು 2500 ಸಮಥಿಂಗ್ ಏನೋ ಇತ್ತು. ಸೊ 7.5 ಲೀಟರಿಂದು ಒಳ್ಳೆ ಆಫರ್ ಇದೆ ಫ್ರೆಂಡ್ಸ್, ಚೆನ್ನಾಗಿದೆ ಸ್ಮಾರ್ಟ್ ಬಜಾರಲ್ಲಿ. ಇವಾಗ ಆಫರ್ ಚೆನ್ನಾಗಿದೆ. ಸೊ ನಾವು ಹೋಗಿದ್ದಕ್ಕೂ ವರ್ತ್ ಅಂತ ಅನಿಸ್ತು. ಆ್ಯಂಡ್ ಅದ್ರ ಜೊತೆಗೆ ನಾನು ಏನೇನೆಲ್ಲ ತೊಗೊಂಡಿದ್ದೀನಿ, ಶಾಪಿಂಗ್ ಏನೇನೆಲ್ಲ ಮಾಡಿದ್ದೀನಿ ಅಂತಂದೇಳಿ ಲಾಸ್ಟಲ್ಲಿ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ. ನಾನು ಈ ಥರದ್ದು ಒಂದು ಬಾಕ್ಸ್ನ ನೋಡಿದೆ, ಬಟ್ ಇದು ತುಂಬ ದೊಡ್ಡದಾಯಿತು ಅವನಿಗೆ. ಸೊ ಆ್ಯಕ್ಚುಲಿ ಇದು ಫಸ್ಟು ನನಗೆ ಇಷ್ಟ ಆಯಿತು. ಬಟ್ ನಾನು ಎಕ್ಸ್ಪೆಕ್ಟ್ ಮಾಡಿರೋ ಥರ ಇದ್ದಿದ್ದಿಲ್ಲ. ಕ್ವಾಲಿಟಿ ಚೆನ್ನಾಗಿತ್ತು, ಒಂಥರ ಸಿಲಿಕಾನ್ ಮೆಟೀರಿಯಲಲ್ಲಿ ಬಂದಿತ್ತು. ಬಟ್ ನಮ್ಮ ಪಪ್ಪ ಬೇಡ ಇಷ್ಟು ದೊಡ್ಡದು ಅಂತ ಹೇಳಿದರು. ಮತ್ತು ನಾನು ಎಕ್ಸ್ಪೆಕ್ಟ್ ಮಾಡಿದ್ದು ಫಸ್ಟು ಒಳಗಡೆ ಸ್ಟೀಲ್ ಇರಬೇಕು, ಮೇಲ್ಗಡೆ ಸ್ವಲ್ಪ ಫೈಬರ್ ಇರಬೇಕು ಅಂತಂದೇಳಿ. ಸೊ ಅದೇ ಥರನೇ ನನಗೆ ಫೈನಲ್ ಆಗಿ ಲಾಸ್ಟಲ್ಲಿ ಸಿಕ್ಕಿತ್ತು. ಅದು ಹೇಗೆ ಇತ್ತು ಅಂತಂದೇಳಿ ನಾನು ಲಾಸ್ಟಲ್ಲಿ ತೋರಿಸಿದ್ದೀನಿ. ಸೊ ನೋಡಿ. ಆ್ಯಂಡ್ ನಾನು ಅದೇ ಥರ ಕೇಳಿದೆ ಅವರಿಗೆ, ಆ ಥರ ಇಲ್ವಾ ಅಂತಂದೇಳಿ. ಇಲ್ಲ ಮೇಡಮ್ ಅಂತ ಹೇಳಿದರು. ಬಟ್ ನಾನು ಮುಂದೆ ಎಲ್ಲ ಹೋಗ್ತಾ ನೋಡಿದೆ. ಅಲ್ಲಿ ನಾನೇ ಹುಡ್ಕೊಂಡು ಹೋದೆ, ಚೆನ್ನಾಗಿತ್ತು, ಅಲ್ಲೇ ಸಿಕ್ಕಿತ್ತು. ಸೊ ನಾನು ಹೋಗಿ ಎಲ್ಲನೂ ನೋಡಿದೆ. ಸ್ವಲ್ಪ ಬಿಗ್ ಸೈಜಿಂದಿತ್ತು, ನನಗೆ ಎಷ್ಟು ಬೇಕೋ ಅಷ್ಟು ಸೈಜ್ ತೊಗೊಂಡು ಬಂದೆ. ಬಟ್ ಇದು ವಾಟರ್ ಬಾಟಲ್ ನೋಡಿದೆ, ದೊಡ್ಡ ಮಕ್ಕಳು ಕುಡಿಯೋವಂಥ ಸೈಜ್ ಇತ್ತು. ನಾನು ಆದ್ರೂ ಇದು ಓಕೆ ಅಂತ ಅನಿಸಿತು, ಓಕೆ ಅಂತ ಅಂದ. ಬಟ್ ಪ್ರೈಸ್ ನೋಡಿದ ತಕ್ಷಣ 699 700 ರುಪೀಸ್. ಇದಿಷ್ಟಕ್ಕೆ ಅಷ್ಟೊಂದೆಲ್ಲ ಕೊಡ್ಬೋದಾ ಅಂತಂದೇಳಿ ವರ್ತ್ ಅಂತ ಅನ್ನಿಸ್ಲಿಲ್ಲ. ಸೊ ನೋಡೋಣ, ದೊಡ್ಡವರಾದಮೇಲೆ ಆ ಥರ ತೊಗೊಳ್ಳೋಣ. ಅವನಿಗೆ ಸ್ವಲ್ಪ ಸೈಜು ಕಡಿಮೆ ಇರೋದು ಬೇಕಿತ್ತು ಅಂತಂದೇಳಿ ನೋಡಿದೆ. ಫೈನಲಿ ಸಿಗಲೇ ಇಲ್ಲ. ಸೊ ಅದಕ್ಕೆ ನಾನು ಆನ್ಲೈನಲ್ಲಿ ಆರ್ಡರ್ ಮಾಡೋಣ ಅಂತಂದೇಳಿ ಸುಮ್ಮನೆ ಬಂದೆ. ಸೊ ಇಷ್ಟೇ ಫ್ರೆಂಡ್ಸ್, ಏನೇನೆಲ್ಲ ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ. ಫ್ರೆಂಡ್ಸ್, ಇವಾಗ ಮನೆಗೆ ಬಂದಿದ್ದೇನೆ. ಸ್ಪೆಕ್ಟ್ ಹಾಕೊಂಡು ಇಲ್ಲೆಲ್ಲ ನೋವಾಗ್ಬಿಡುತ್ತೆ. ಸೊ ಅದಕ್ಕೆ ಇವಾಗ ಮನೆಗೆ ಬಂದ್ವಿ. ಸೊ ಏನೆಲ್ಲ ತೊಗೊಂಡಿದ್ದೀನಿ ಅಂತಂದೇಳಿ ನಾನು ನಿಮ್ಮ ಜೊತೆ ತೋರಿಸ್ತೀನಿ. ಒಂದೊಂದೇ ತಕ್ಕೊಡಮ್ಮ. ಥ್ಯಾಂಕ್ ಯು ಫ್ರೆಂಡ್ಸ್. ಕಡಲೆ ಏನಿದು ಬೆಳಗಡ್ಲೆನ ತೊಗೊಂಡಿದ್ದೀನಿ. ಮತ್ತು ನಮ್ಮನೇಲಿ ತುಪ್ಪ ಖಾಲಿ ಆಗಿತ್ತು ಅಂತಂದೇಳಿ ಒಂದು ಅರ್ಧ KGದು GRB ತುಪ್ಪನ ತೊಗೊಂಡಿದ್ದೀನಿ. ಸಾರಿ ನಂದಿನಿ ತುಪ್ಪನ ತೊಗೊಂಡಿದ್ದೀನಿ. ಆ್ಯಕ್ಚುಲಿ ಇದು ನನಗೆ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಸ್ವಲ್ಪ ಶೇಂಗಾ ಬೀಜ, ಇದು ಎಷ್ಟು ಅರ್ಧ KG ಶೇಂಗಾ ಬೀಜ. ಆ್ಯಂಡ್ ಸೋಯಾ ಚಂಕ್ಸ್ನ ತೊಗೊಂಡು ಬಂದಿದ್ದೀನಿ. ಇದು 3/4 KG ಇದೆ ಅನಿಸುತ್ತೆ. ಎಷ್ಟು 3/4 KGಗೆ 83 ರುಪೀಸ್ ಇದು ಸೋಯಾ ಚಂಕ್ಸ್. ಆಲ್ಮೋಸ್ಟ್ ಗೊತ್ತಿರಲ್ಲ ಕೆಲವೊಬ್ಬರಿಗೆ. ಸೊ ತೋರಿಸ್ತೀನಿ ನೋಡಿರಿ. ಆ್ಯಕ್ಚುಲಿ ಇದು ರಿಚ್ ಇನ್ ಪ್ರೋಟೀನ್ ಅಂತಲೇ ಹೇಳ್ಬೋದು. ಇದು ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಈ ಥರ ಇದ್ರ ರೆಸಿಪಿನ ನಾನು ಯಾವ ರೀತಿ ಮಾಡ್ತೀನಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಮಸೂರ್ ದಾಲ್ ಇದ್ದಿದ್ದಿಲ್ಲ, ಸೊ ಅದಕ್ಕೆ ಆರೆಂಜ್ ಕಲರ್ ಬೇಳೆನ ತೊಗೊಂಡಿದ್ದೀನಿ. ಫಸ್ಟ್ ಟೈಮ್ ನಾನು ಯೂಸ್ ಮಾಡ್ತಾ ಇರೋದು. ಆ್ಯಕ್ಚುಲಿ ಮಕ್ಕಳಿಗೆ ಒಳ್ಳೆಯದು. ನಾನು ಮುಂಚೆಯಿಂದನೂ ತೊಗೊಂಬರೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಆದರೆ ನನಗೆ ಮತ್ತೆ ಹೋಗ್ತಿತ್ತು. ಬೇಳೆ ಇರುತ್ತಲ್ಲ, ತೊಗರಿ ಬೇಳೆ, ಅದು ಒಂದೇ ಸಾಕು ಅಂತಂದೇಳಿ ನಾನು ಇದ್ರ ಕಡೆ ಕಾನ್ಸಂಟ್ರೇಟ್ ಮಾಡ್ತಿದ್ದಿದ್ದಿಲ್ಲ. ಸೊ ಇನ್ಮೇಲಿಂದ ವೆರೈಟೀಸ್ ಸ್ವಲ್ಪ ಅಡುಗೆನ ಮಾಡಬೇಕು, ಮತ್ತು ಅವನಿಗೆ ಇಷ್ಟ ಆಗುವಂಥದ್ದು ಮತ್ತು ವಿತ್ ಫೈಬರ್ ನ್ಯೂಟ್ರಿಯೆಂಟ್ ಜಾಸ್ತಿ ಇರುವಂಥ ಐಟಮ್ಸ್ನ ನಾನು ತೊಗೊಂಡು ಅವನಿಗೆ ರೆಸಿಪೀಸ್ನೆಲ್ಲ ಮಾಡಿಕೊಡ್ಬೇಕು ಅಂತಂದೇಳಿ ಎಲ್ಲ ತೊಗೊತಾ ಇದ್ದೀನಿ. ಆ್ಯಂಡ್ ಇದು ಮಸೂರ್ ದಾಲು 1/4 KG ಇದೆ. ಆ್ಯಂಡ್ ಅವನಿಗೆ ರಾಗಿ ಗಂಜಿನ ಕುಡ್ಸೋಣ ಬೆಳಗ್ಗೆ ಟೈಮಲ್ಲಿ ಅಂತಂದೇಳಿ ನಾನು ಕೂಡ ಸ್ಟಾರ್ಟ್ ಮಾಡಬೇಕು. ಸೊ ಇವತ್ತು ರಾಗಿನ ತೊಗೊಂಡು ಬಂದಿದ್ದೀನಿ. ಮನೆಯಲ್ಲಿ 1 KG ಇತ್ತು. ಸೊ ಇದು 1.5 KG ಇದೆ. ಸ್ವಲ್ಪ 2.5 KG ಅಷ್ಟೇ ಆಗುತ್ತೆ.
2-2.25 kg ಆಗುತ್ತೆ. ಸೊ ಇದನ್ನೆಲ್ಲ ಕ್ಲೀನ್ ಮಾಡಿಸಿ ಹಿಟ್ಟು ಮಾಡಿಸಿ ಗಂಜಿನ ಅಂದರೆ ಇದ್ರ ಜೊತೆಗೆ ಸ್ವಲ್ಪ ಡ್ರೈ ಫ್ರೂಟ್ಸ್ನ ಹಾಕ್ತಾ ಇದ್ದೀನಿ. ಸೊ ಡ್ರೈ ಫ್ರೂಟ್ಸ್ ಹಾಕಿದರೆ ಚೆನ್ನಾಗಲ್ವಾ. ಸೊ ಇದು ಗಂಜಿನ ಯಾವ ರೀತಿ ಮಾಡೋದು ಅಂತಂದೇಳಿ ನೆಕ್ಸ್ಟ್ ಕಮ್ಮಿಂಗ್ ಬ್ಲಾಗ್ಸಲ್ಲಿ ತೋರಿಸ್ತೀನಿ ನಿಮಗೆ. ರಾಗಿ ಇದು ಆ್ಯಂಡ್ ಮೈಗೂ ಅಂತಂದೇಳಿ ಲಂಚ್ ಬಾಕ್ಸ್ನ ತೊಗೊಂಡಿದ್ದೀನಿ. ಆ್ಯಕ್ಚುಲಿ ಇದನ್ನು ತೊಗೊಂಬರ್ಬೇಕಂತಲೇ ಹೋಗಿದ್ದು ಸ್ಮಾರ್ಟ್ ಬಜಾರ್ಗೆ. ತುಂಬ ಹುಡುಕ್ತಾ ಇದೆ, ನನಗೆ ಸಿಗ್ತಾನೆ ಇರಲಿಲ್ಲ. ಸೊ ಫೈನಲ್ ಆಗಿ ಈ ಥರ ನಾನು ಅಂದ್ಕೊಂಡಿರೋ ಥರನೇ ಸಿಕ್ತು. ಈ ಥರ ಒಂದು 3 ಸ್ಟೈಲಲ್ಲಿ ಇರುವಂಥದ್ದು. ಸೊ 3 ಪಾರ್ಟ್ಸ್ ಇರುವಂಥದ್ದು. ಸೊ ತುಂಬಾ ಖುಷಿ ಆಯಿತು. ಬಟ್ ಸ್ವಲ್ಪ ಸ್ಮಾಲ್ ಸ್ಪೇಸ್ ಇದೆ. ಇಟ್ಸ್ ಓಕೆ. ಅವ್ರು ಚಿಕ್ಕವರಲ್ವಾ, ಸ್ಕೂಲಲ್ಲಿ ಅಷ್ಟೊಂದೇನು ತಿನ್ನಲಿಕ್ಕೆ ಇಂಟ್ರೆಸ್ಟ್ ಬರಲ್ಲ ಅವರಿಗೆ. ಯಾಕೆ ಅಂತಂದರೆ ಮಧ್ಯಾಹ್ನ ಅಷ್ಟೊತ್ತಿಗೆ ಬಂದುಬಿಡ್ತಾರೆ ಅವರು ಮನೆಗೆ. ಸೊ ಅದಕ್ಕೆ ಸ್ವಲ್ಪನೇ ತೊಗೊಂಡು ಬರೋಣ ಅಂತಂದೇಳಿ. ಇದ್ರ ಪ್ರೈಸ್ ಬಂದರು 350 ಇದ್ದು. ಸೊ ಚೆನ್ನಾಗಿದೆ. ಒಳಗಡೆ ಸ್ಟೀಲು, ಇದು ಫೈಬರ್ ಥರ ಚೆನ್ನಾಗಿದೆ. ಇದು ಬಂದು ಎಲ್ಲಿಟ್ಟೆ. ಅದ್ರ ಜೊತೆಗೆ ನಾನು ಇದನ್ನು ಸಪ್ರೇಟಾಗಿ ತೊಗೊಂಡಿದ್ದೀನಿ. ಇದನ್ನು ಏನಾದರೂ ಡಿಪ್ಪಿಂಗ್ ಏನಾದರೂ ಹಾಕಿ ಕಳ್ಸೋಕ್ಕೆ ಸೊ ಇರಲಿ ಅಂತಂದೇಳಿ. ಇದು ಈ ಥರ ಕ್ಲೋಸ್ ಮಾಡ್ಬೋದು, ಏರ್ ಟೈಟ್. ಇದು ಲೀಕ್ ಪ್ರೂಫು. ನೋ. ಸೊ ಇದು 99 ರುಪೀಸ್. ಇದು ಸ್ಮಾಲ್ ಬಾಕ್ಸು. ಇಲ್ಲಿಡು ಬಾ. ಆ್ಯಂಡ್ ನನ್ನ ಮಗಳಿಗೆ ಇಬ್ಬರಿಗೂ ಐಸ್ ಕ್ರೀಮ್ಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟಪಡ್ತಾರೆ. ಸೊ ಅದಕ್ಕೆ ಇದು ಐಸ್ ಕ್ರೀಮ್ ಮೇಕರ್ನ ತೊಗೊಂಡು ಬಂದೀನಿ. ಹಿಂಗೂ ಫ್ರಿಜ್ ಬಂದಿದೆ, ಯಾವಾಗಾದರೂ ಕೇಳಿದಾಗೆ ಮಾಡಿಕೊಡೋಣ ಅಂತಂದೇಳಿ ಇದೊಂದು ತೊಗೊಂಡಿದ್ದೀನಿ. ಇದು ಆಫರ್ ಪ್ರೈಸಲ್ಲಿತ್ತು. ಜಸ್ಟ್ 99 ರುಪೀಸ್ ಅಷ್ಟೇ. ಸೊ ಇದು 8 ಪೀಸ್ ಏನೋ ಬಂದಿದೆ, ಚೆನ್ನಾಗಿದೆ. ಆ್ಯಂಡ್ ಒಂದಿಷ್ಟು ನ್ಯಾಪ್ಕಿನ್ಸ್ನ ತೊಗೊಂಡಿದ್ದೀನಿ. ಇದು ಕಿಚನ್ ಟವಲ್ಸು. ಇದು ಮಯುಗೆ ನ್ಯಾಪ್ಕಿನ್ಸ್, ಇದು ಸ್ಕೂಲಿಗೆ ಕಳಿಸ್ಬೇಕು ಅಂತಂದೇಳಿ ಇದು ಒಂದು 2 ಪೀಸಸ್ ಬಂದಿದೆ. ಆಯಿತು. ಅವನಿಗೆ ಇವಾಗ ಮುಂಚೆ ಎಲ್ಲ ಅಮ್ಮಗೆ ನಾನು ಶಾಪಿಂಗ್ ಮಾಡ್ತಾಯಿದ್ದೆ. ಇವಾಗ ಮಯುಗೆ ಮಾಡಬೇಕಾಗಿದೆ. ಸೊ ನೋಡ್ತಾ ಇದ್ದೀರಲ್ಲ, ಈ ಥರದ್ದೊಂದು ಟೀ ಶರ್ಟ್ಸ್ನ ನಾನು ಒಂದು 4 ತೊಗೊಂಡಿದ್ದೀನಿ. ಸ್ಕೂಲಿಗೆ ಹೋಗ್ತೀರಾ, ಅದರಿಂದ ಎಲ್ಲನೂ ರೀಸನ್. ಇದು 199 ಇದು. ಇದು ಒಂದು ಟೀ ಶರ್ಟ್, ಇದು ಒಂದು ಕಲರು. ಇದು ಕೂಡ ಸೇಮ್ 149 ಇದು. ಆಯಿತು. ಈ ಕಲರ್ ಅವನ ಕಡೆ ಇರಲಿಲ್ಲ ಅಂತಂದೇಳಿ ಸೊ ಇದು ಒಂದು ಕಲರ್ ತೊಗೊಂಡಿದ್ದೀನಿ. ಇದು ಒಂಥರ ಹುಡುಗಿ ಥರದ್ದಿದೆ ಕಲರ್, ಚೆನ್ನಾಗಿದೆ. ಇದು 199. ಬಿಡಮ್ಮ. ಇದೂ ಚೆನ್ನಾಗಿದೆ. ಸೊ ಇದೂ ಚೆನ್ನಾಗಿದೆ ಅಂತಂದೇಳಿ ತೊಗೊಂಡಿರೋದು. ಇದು ಒಂದು 250 ಇದು 250 ಇದು. ಸೊ ಇದು 4 ಟೀ ಶರ್ಟ್ಸ್ ತೊಗೊಂಡಿದ್ದೀನಿ. ಒಂದು ಟಿಶ್ಯೂ ಬಂಡಲ್ ತೊಗೊಂಡಿದ್ದೀನಿ. ಇದನ್ನು ನನ್ನ ಮಕ್ಕಳ ಹತ್ರ ತೋರಿಸ್ಲೇಬಾರ್ದು. ಎಲ್ಲನೂ ಸುಮ್ಮನೆ ಕೈ ಒರೆಸ್ಕೊತಾರೆ ಮತ್ತು ಬಿಸಾಕ್ತಾರೆ, ಫುಲ್ ವೇಸ್ಟ್ ಮಾಡ್ತಾರೆ. ಸೊ ಇದನ್ನು ತೆಗೆದಿಟ್ಬಿಡ್ತೀನಿ ನಾನು. ಆ್ಯಂಡ್ ಒಂದು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮನೇಲೇ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ಇಟ್ಸ್ ಓಕೆ, ಮಾಮ್ ಲೈಫಲ್ಲ, ಆಗಲ್ಲ. ಅರ್ಜೆಂಟಿಗೆ ಇದೆಲ್ಲ ಮಾಡೋದಕ್ಕಾಗಲ್ಲ. ಏನಾದರೂ ಅರ್ಜೆಂಟ್ ಇದ್ದರು ಅಂದರೆ ಜಾಸ್ತಿ ಯೂಸ್ ಮಾಡಲ್ಲ ನಾನು. ಈ ಥರ ಎಲ್ಲ ರೆಡಿ ಫುಡ್ ಜಾಸ್ತಿ ಯೂಸ್ ಮಾಡಲ್ಲ. ಸೊ ಇದು ಒಂದು ಇರಲಿ ಅಂತಂದೇಳಿ ನಾನು ತೊಗೊಂಡು ಬಂದೆ. ಸೊ ಇದು ಎಷ್ಟು ಗ್ರಾಮ್ ಇದೆ? 300 ಗ್ರಾಮ್ ಇದೆ. ಸೊ ಇದು 70 ರುಪೀಸ್ ಇದೆ 300 ಗ್ರಾಮಿಗೆ. ಮತ್ತು ಇದು ಒಂದು ವಾಟರ್ ಬಾಟಲ್ ಫ್ರೆಂಡ್ಸ್. ಇದು ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ. ನಾನು ಎಕ್ಸ್ಪೆಕ್ಟ್ ಮಾಡಿರೋಂಥದ್ದು ಸಿಕ್ಕಿತ್ತು. ಬಟ್ ಆದರೆ ಫುಲ್ಲು ಸೈಜ್ ದೊಡ್ಡದಿತ್ತು. ಇಷ್ಟು ದಪ್ಪ ಇತ್ತದು. ಇಷ್ಟು ದಪ್ಪ ಇತ್ತು. ಸುಮ್ಮನೆ ನಮ್ಮಪ್ಪ ಅಂತಿದ್ರು ಬೇಡ, ಅದು ಸೈಜ್ ಏನು ಜಾಸ್ತಿ ಆಗುತ್ತೆ ಅಂತಂದೇಳಿ. ಸೊ ಅದಕ್ಕೆ ಬಂದುಬಿಟ್ವಿ. ನೋಡಿ, ನಾನು ಇದೆಷ್ಟು ಬಿಲ್ಲೆಲ್ಲ ನಾನು ಬಿಸಾಕ್ಬಿಟ್ಟೆ. ಇವಾಗಲೇನು ಒಂದು ದೊಡ್ಡ ಬಾಕ್ಸಲ್ಲಿ ತೊಗೊಂಡು ಬಂದಿದ್ವಿ. ಅದ್ರ ಜೊತೆಗೆ ಅದೂ ಹೋಯ್ತು. ಇರಲಿ ಬಿಡಿ. ಅಮ್ಮ ಸ್ಲಿಪ್ಪರ್ಸ್ ತೊಗೊಂಡು ಬೈಲಿ, ಅಲ್ಲಿ ಕಿಟಕಿ ಹತ್ರ ಐತೆ ನೋಡು. ಇಲ್ಲಿ ಇನ್ನೊಂದು ತಗೊಂಬ. ಅವನಿಗೆ ಸ್ಲಿಪ್ಪರ್ಸ್ ಎಷ್ಟು ಜೊತೆ ಇದ್ದಾವೋ ನನಗೆ ಗೊತ್ತಿಲ್ಲ. ಸೊ ಅದರಲ್ಲಿ ಇದು ಒಂದು ಜೊತೆ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಈ ಥರ ಒಂದು ಕ್ರಾಕ್ಸ್ ಇದ್ದಿಲ್ಲ, ಅವನು ಚಿಕ್ಕದಿತ್ತು, ಅದು ಹಳೇದಿತ್ತು, ಚಿಕ್ಕದಾಗ್ತಾ ಇದೆ. ಸೊ ನೋಡಿ, ನನ್ನ ಡ್ರೆಸ್ ಮ್ಯಾಚಿಂಗ್ ನಿನಗೆ ನಾಳೆ ಹೋದಾಗ ಕೊಡಿಸ್ತೀನಿ ಆಯಿತಾ. ಇದು ದೊಡ್ಡದಾಗುತ್ತೆ,
ನನಗೆ ಅಮ್ಮದು ಹೇರ್ ಬ್ಯಾಂಡ್ ತೊಗೊಂಡಿದ್ದೀನಿ. ಅಮ್ಮಗೆ ಹೇರ್ ಬ್ಯಾಂಡ್ ಕೊಡಿಸಿದ್ದೀನಿ ಫ್ರೆಂಡ್ಸ್ ನಾವು. ನೋಡಿ ಇದು ಕ್ರಾಕ್ಸ್ ಚೆನ್ನಾಗಿದೆ ಅಲ್ಲ, ಈ ಥರದ್ದು ಒಂದು ಕಲರ್ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಸೊ ಇದು ಕ್ರಾಕ್ಸ್ನ ತೊಗೊಂಡೆ. ನಾವು ತೋರಿಸ್ತೀನಿ ಬೈಲಿ ಹೇರ್ ಬ್ಯಾಂಡ್ ನನಗೆ ತೋರ್ಸ. ಸೊ ನೋಡಿ ಫ್ರೆಂಡ್ಸ್, ಅಮ್ಮದು ಹೇರ್ ಬ್ಯಾಂಡ್ ಏನು ಚೆನ್ನಾಗಿದೆ ಅಲ್ಲ. ಇದು ಒಂದು ಮತ್ತು ಪ್ಲೇನ್ ಥರ ಬಂದಿದೆ. ತಡಿ ನೀಟಾಗಿ ಹಾಕ್ತೀನಿ. ಫ್ರೆಂಡ್ಸಿಗೆ ತೋರ್ಸೋಣ. ಫಸ್ಟ್ ಟೈಮ್ ಅಮ್ಮು ಹೇರ್ ಬ್ಯಾಂಡ್ ಹಾಕ್ತಾ ಇರೋದು ಅಲ್ವಾ. ನೋಡಿ ಎಷ್ಟು ಕ್ಯೂಟಾಗಿ ಕಾಣಿಸ್ತಾಳೆ, ಬೇಬಿ ಡಾಲ್. ಆ್ಯಂಡ್ ಇದು ಟಾಪ್ ಬಂದು ಆ್ಯಕ್ಚುಲಿ ಇದು ಕೂಡ ಸ್ಮಾರ್ಟ್ ಬಜಾರಲ್ಲೇ ತೊಗೊಂಡು ಬಂದಿದ್ದು. ಸೊ ಅಮ್ಮು ಆಗಲೇ ದೊಡ್ಡೋಳು ಆಗ್ತಾ ಇದ್ದಾಳೆ. ತುಂಬ ದಿನವೇ ಆಗಿತ್ತು ಅಮ್ಮು ಜೊತೆ ವಿಡಿಯೋನೇ ಮಾಡಿದ್ದಿಲ್ಲ. ಸ್ವಲ್ಪ ಇವಳಿಗೆ ಸ್ವಲ್ಪ ಹೆಲ್ತ್ ಇಶ್ಯೂ ಅದು ಇದು, ಜ್ವರ, ಏನು ಟ್ರಿಪ್ಪಿಗೆ ಹೋಗಿ ಬಂದಾದಮೇಲೆ ಜ್ವರ, ವಾಮಿಟು, ಲೂಸ್ ಮೋಷನು ಎಲ್ಲ ಒಂದೇ ಸರಿಗೆ ಬರ್ತಾಯಿತ್ತು. ಸೊ ಅದಕ್ಕೆ ಸ್ವಲ್ಪ ನನಗೂ ವಿಡಿಯೋ ಮಾಡಲಿಕ್ಕಾಗಲಿಲ್ಲ. ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಶಾಪಿಂಗ್. ಇದು ಈವ್ನಿಂಗ್ ಬ್ಲಾಗ್ ಆಗಿರುತ್ತೆ. ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ, ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ. ಇನ್ನು ನಾನು ನೆಕ್ಸ್ಟ್ ಕಮ್ಮಿಂಗ್ ಬ್ಲಾಗ್ಸಲ್ಲಿ ಮಯ್ಯುಗೆ ಯಾವ ಸ್ಕೂಲಿಗೆ ನಾನು ಸೆಲೆಕ್ಟ್ ಮಾಡಿದ್ದೀನಿ, ಫೀಸ್ ಎಂತ ಏನು, ಫಸ್ಟ್ ಡೇ ಆಫ್ ಸ್ಕೂಲು ಅದನ್ನು ನಾನು ಹೇಳ್ತೀನಿ. ಸ್ಕೂಟಿ ಹೊಡಿತಾಳಂತೆ ಅಮ್ಮ. ಸೊ ಫಸ್ಟ್ ಡೇ ಆಫ್ ಸ್ಕೂಲ್ ಹೇಗಿರುತ್ತೆ ಅಂತಂದೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಓಕೆನಾ. ಇನ್ನೊಂದು ನನಗೆ ಬಾಟಲ್ ಮಾತ್ರ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ. ಸೊ ಅದಕ್ಕೆ ನಾನು ಅದನ್ನು ಆನ್ಲೈನ್ ತರಿಸ್ತೀನಿ. ನೋಡೋಣ, ನನಗೆ ಬೇಕಾಗಿರೋವಂಥದ್ದು ಸಿಕ್ಕರೆ ಮಾತ್ರ, ಅದು ಪ್ರೈಸ್ ಮಾತ್ರ ನಾನು ನೋಡೋದೇ ಇಲ್ಲ. ಅದು ಎಷ್ಟಾದರೂ ಆಗಲಿ ನನಗೆ ಬೇಕಾಗಿರೋ ಸಿಕ್ಕರೆ ನಾನು ತೊಗೊಂಡೇ ಬಿಡ್ತೀನಿ. ಸೊ ಇವಾಗ ನೋಡ್ತೀನಿ ಆನ್ಲೈನಲ್ಲಿ ಸಿಗುತ್ತಾ ಅಂತ. ಆಲ್ಮೋಸ್ಟ್ ಸಿಗುತ್ತೆ ಆನ್ಲೈನಲ್ಲೆಲ್ಲ. ಅದೇ ಥರನೇ ತರಿಸ್ತೀನಿ, ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೆಕ್ಸ್ಟ್ ಕಮ್ಮಿಂಗ್ ಬ್ಲಾಗ್ಸಲ್ಲಿ ಇದ್ದೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು, ಲವ್ ಯು ಆಲ್, ಬಾಯ್ ಬಾಯ್. ಲವ್ ಯು, ಲವ್ ಯು, ಲವ್ ಯು ಟು ಅಲ್ಲ, ಬಾಯ್.